ನಮಸ್ತೆ ಮಕ್ಕಳ. ಫಿಸಿಕ್ಸ್ ಮೋಷನ್ ಚಾಪ್ಟರ್ನ ನ್ಯೂಮರಿಕಲ್ ಪ್ರಾಬ್ಲಮ್ನಲ್ಲಿ ಆ್ಯಾವ್ರೇಜ್ ಸ್ಪೀಡ್ ಮೇಲೆ ನಾವು ಇವತ್ತು ಪ್ರಾಬ್ಲಮ್ ಮಾಡ್ತಾಯಿದ್ದೀವಿ. ಸೊ ಪ್ರಾಬ್ಲಮ್ ನೋಡಿ ಹೀಗಿದೆ. ಅಬ್ದುಲ್ ವೈಲ್ ಡ್ರೈವಿಂಗ್ ಟು ಸ್ಕೂಲ್ ಕಂಪ್ಯೂಟ್ಸ್ ದ ಆ್ಯಾವ್ರೇಜ್ ಸ್ಪೀಡ್ ಫಾರ್ ಹಿಸ್ ಟ್ರಿಪ್ ಟು ಬಿ 20 km/h. On his return trip along the same route there is less traffic and the average speed is 30 km/h. So traffic ಕಮ್ಮಿ ಇರೋದ್ರಿಂದ average speed ಜಾಸ್ತಿ ಇದೆ. What is the average speed for Abdul's trip, entire trip? ಅಂದರೆ from his house to the school ಮತ್ತು from school back to his house. So what is the average speed for the entire trip ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಮೊದಲು ವಿಜುವಲೈಸ್ ಮಾಡ್ಕೊಳ್ಳೋಣ ಮಕ್ಕಳ. ಫಸ್ಟು ಚಿತ್ರ ಬರೆಯೋಣ. ನೋಡಿ, ಎ ಅಂತಂದರೆ ದಿಸ್ ಈಸ್ ಅಬ್ದುಲ್ಸ್ ಹೌಸ್ ಮತ್ತು ಬಿ ಅಂತಂದರೆ ಇದು ಅಬ್ದುಲ್ಸ್ ಸ್ಕೂಲ್. ಓಕೆ, ಸೊ ಡಿಸ್ಟೆನ್ಸ್ ಫ್ರಮ್ ಹಿಸ್ ಹೌಸ್ ಟು ಹಿಸ್ ಸ್ಕೂಲ್, ಲೆಟ್ಸ್ ಅಸ್ಯೂಮ್ ದಟ್ ದ ಡಿಸ್ಟೆನ್ಸ್ ಈಸ್ ಡಿ ಕಿಲೋಮೀಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಬಿಕಾಸ್ ಅವರು ಡಿಸ್ಟೆನ್ಸು ಕೊಟ್ಟಿಲ್ಲ ಮಕ್ಕಳ, ಟೈಮು ಕೊಟ್ಟಿಲ್ಲ. ಸೊ ವಿ ವಿಲ್ ಅಸ್ಯೂಮ್ that the distance between A and B from his house to the school is d kilometers ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ನಾವು ಅಬ್ದುಲ್ ಏನು ಮಾಡ್ತಾನೆ, ಹೀ ಸ್ಟಾರ್ಟ್ಸ್ ಫ್ರಮ್ ಹಿಸ್ ಹೌಸ್, ಸ್ಟಾರ್ಟ್ ಮಾಡ್ತಾನೆ ಈ ಥರ, ಆ್ಯಂಡ್ ಹೀ ರೀಚಸ್ ಹಿಸ್ ಸ್ಕೂಲ್ ಆ್ಯಂಡ್ ಹೀ ಟೇಕ್ಸ್ T1 hours. ಸೊ ಅಸ್ಯೂಮ್ ಮಾಡ್ಕೊಳ್ಳೋಣ. ಇದು ಗೊತ್ತಿಲ್ಲ ನಮಗೆ, ಎಷ್ಟು ಟೈಮ್ ತೊಗೊಳ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇವೆರಡೂ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ ಮಕ್ಕಳ. ಸೊ d kilometers ಮತ್ತು T1 hours. ಓಕೆ, ಸೊ ಲೆಕ್ಕ ಏನು ಹೇಳುತ್ತೆ, ಪ್ರಾಬ್ಲಮ್ ಏನು ಹೇಳುತ್ತೆ ಅಂತಂದರೆ ದಿ ಆ್ಯಾವ್ರೇಜ್ ಸ್ಪೀಡ್ ಆಫ್ ಅಬ್ದುಲ್ ಫ್ರಮ್ ಎ ಟು ಬಿ ಈಸ್ 20 km/h ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟು ಸ್ಕೂಲ್ ಮುಗಿದ ಮೇಲೆ ಆನ್ ಈಸ್ ರಿಟರ್ನ್ ಟ್ರಿಪ್. ಓಕೆ, ಈಗ ನೋಡಿ ದ ಡಿಸ್ಟೆನ್ಸ್ ಈಸ್ d kilometers ಓನ್ಲಿ. ಸೊ d kilometers ಇರುತ್ತೆ ಡಿಸ್ಟೆನ್ಸು, ದೆರ್ ಈಸ್ ನೋ ಚೇಂಜ್. ಸೊ ಆನ್ ಈಸ್ ರಿಟರ್ನ್ ಟ್ರಿಪ್ ಅವನೇನು ಮಾಡ್ತಾನೆ ಅಂದರೆ ದೆರ್ ಈಸ್ ಲೆಸ್ ಟ್ರಾಫಿಕ್, ದೇರ್ ಫೋರ್ ಹಿ ರೀಚಸ್ ಈಸ್ ಹೋಮ್ ಫಾಸ್ಟರ್. Let's assume that he reaches his home ಅಂದರೆ he takes T2 hours ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ನಾವು ಆನ್ವರ್ಡ್ ಜರ್ನಿಯಲ್ಲಿ T1 hours ತೊಗೊಳ್ತಾನೆ, ರಿಟರ್ನ್ ಟ್ರಿಪ್ಪಲ್ಲಿ T2 hours ತೊಗೊಳ್ತಾನೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಓಕೆ, ನಾವು ವಾಟ್ ಈಸ್ ದ ಆ್ಯಾವ್ರೇಜ್ ಸ್ಪೀಡ್ ಫ್ರಮ್ ಹಿಸ್ ಸ್ಕೂಲ್ ಟು ಬ್ಯಾಕ್ ಟು ಹಿಸ್ ಹೌಸ್ 30 km/h. ಇದನ್ನು ಅವರು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಆಯಿತಾ, ದಿಸ್ ಇಸ್ ದ ಪ್ರಾಬ್ಲಮ್. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆ್ಯಾವ್ರೇಜ್ ಸ್ಪೀಡ್ of the entire trip of Abdul for the entire trip. ಓಕೆ, ಹೇಗೆ ಮಾಡೋದು ನೋಡೋಣ. ಎಸ್ ಮಕ್ಕಳ, ನೋಡಿ ಫಸ್ಟು ಈ ಡಯಾಗ್ರಾಮ್ ನೋಡಿ. ದಿಸ್ ಈಸ್ ಆನ್ವರ್ಡ್ ಜರ್ನಿ. ಓಕೆ, ಆನ್ವರ್ಡ್ ಟ್ರಿಪ್ ಇದು ಫ್ರಮ್ ಎ ಟು ಬಿ, ಫ್ರಮ್ ಹಿಸ್ ಹೌಸ್ ಟು ಹಿಸ್ ಸ್ಕೂಲ್. ಇದು ಆನ್ವರ್ಡ್ ಟ್ರಿಪ್. ಓಕೆ, ಫಸ್ಟ್ ಆನ್ವರ್ಡ್ ಟ್ರಿಪ್ನ ಕನ್ಸಿಡರ್ ಮಾಡೋಣ. ಓಕೆ, ಈಗ ವಾಟ್ ಈಸ್ ದ ಆ್ಯಾವ್ರೇಜ್ ಸ್ಪೀಡ್? ಸೊ ಫಾರ್ಮುಲಾ ಬರ್ಕೊಳ್ಳಿ. ಆ್ಯಾವರೇಜ್ ಸ್ಪೀಡ್ ಫಾರ್ಮುಲಾ ಬರ್ಕೊಳ್ಳಿ. ಆ್ಯಾವ್ರೇಜ್ ಸ್ಪೀಡ್ ಈಸ್ ಗಿವನ್ ಬೈ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್, ಟೋಟಲ್ ಟೈಮ್ ಟೇಕನ್. So this is the formula to calculate average speed. ಓಕೆ, ಆ್ಯಾವ್ರೇಜ್ ಸ್ಪೀಡ್ನ ಮಕ್ಕಳ ನಾವು ವಿ ಇಂಡಿಕೇಟ್ ಯೂಸಿಂಗ್ ವಿ ಬಾರ್ ಅಂತ ಇಂಡಿಕೇಟ್ ಮಾಡ್ತೀವಿ. ದಿಸ್ ಈಸ್ ಆನ್ವರ್ಡ್ ಟ್ರಿಪ್. ಸೊ ಫ್ರಮ್ ಎ ಟು ಬಿ, ಸೊ ಎ ಬಿ ಅಂತ ಬರಿತೀನಿ ನಾನು. ಆ್ಯಾವ್ರೇಜ್ ಸ್ಪೀಡ್ ಫ್ರಮ್ ಎ ಟು ಬಿ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್? ಎಸ್, ಇಟ್ ಈಸ್ ಎ ಬಿ. ಎ ಬಿ ಅಂತಂದರೆ ಏನು, ಡಿ ಕಿಲೋಮೀಟರ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ನಾವು. ಡಿ ಕಿಲೋಮೀಟರ್ಸ್ ಡಿವೈಡೆಡ್ ಬೈ ವಾಟ್ ಈಸ್ ದ ಟೋಟಲ್ ಟೈಮ್ ಟೇಕನ್? ಇದನ್ನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ T1 hours. T1 hours ವಿ ಹ್ಯಾವ್ ಅಸ್ಯೂಮ್ಡ್. ಓಕೆ, ದೇರ್ ಫೋರ್ ನಾವೇನಂತ ಬರಿಬೋದು? ಸೊ ಡಿ ಈಸ್ ಈಕ್ವಲ್ ಟು ವಿ ಇಂಟು T1, ಅಥವಾ ಆರ್ ವಿ ಕ್ಯಾನ್ ರೈಟ್ T1 ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಆ್ಯಾವ್ರೇಜ್ ಸ್ಪೀಡ್ ಎ ಬಿ. ಓಕೆ, ಸೊ ಬಟ್ ವಾಟ್ ಈಸ್ ಆ್ಯಾವ್ರೇಜ್ ಸ್ಪೀಡ್? ದಟ್ ಈಸ್ ಡಿ ಡಿವೈಡೆಡ್ ಬೈ, ಅವ್ರಿಗೆ ಕೊಟ್ಟಿದ್ದಾರೆ ಆಲ್ರೆಡಿ 20 km/h ಅಂತ. ಸೊ 20 km/h ಡಿ ಬೈ 20 ಅಂತ ಬರಿತೀನಿ. ಓಕೆನಾ ಮಕ್ಕಳ? ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ಸೊ ಇದನ್ನು ನಾನು ಈಕ್ವೇಷನ್ ನಂಬರ್ 1 ಅಂತ ಬರಿತೀನಿ. ದಿಸ್ ಈಸ್ ಈಕ್ವೇಷನ್ ನಂಬರ್ 1. ಸೊ ಆನ್ವರ್ಡ್ ಟ್ರಿಪ್ ಫಸ್ಟ್ ಕನ್ಸಿಡರ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಈಕ್ವೇಷನ್. ಓಕೆ, T1 ಈಸ್ ಈಕ್ವಲ್ ಟು ಡಿ ಬೈ 20.
ಓಕೆ, ನೆಕ್ಸ್ಟ್ ಈಗ ರಿಟರ್ನ್ ಟ್ರಿಪ್ ಕನ್ಸಿಡರ್ ಮಾಡೋಣ. ರಿಟರ್ನ್ ಟ್ರಿಪ್, ಓಕೆ ನೋಡಿ, ಈಗ ರಿಟರ್ನ್ ಟ್ರಿಪ್ ನೋಡಿ, ರಿಟರ್ನ್ ಟ್ರಿಪ್ಪಲ್ಲೂ ಕೂಡ ನಾವು ಆವ್ರೇಜ್ ಸ್ಪೀಡ್ ನೋಡಿ ಅದೇ ಫಾರ್ಮುಲಾ ಹಾಕ್ತೀನಿ. ಆವ್ರೇಜ್ ಸ್ಪೀಡ್ ಫ್ರಮ್ ಬಿ ಟು ಎ ಮಕ್ಕಳ, ಬಿ ಟು ಎ, ದಿಸ್ ಈಸ್ ರಿಟರ್ನ್ ಟ್ರಿಪ್. ಆವ್ರೇಜ್ ಸ್ಪೀಡ್ ಈಸ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿನೇ ಅಲ್ವಾ, ಇಟ್ ಈಸ್ ಡಿ ಓನ್ಲಿ. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಡಿ. ವಾಟ್ ಈಸ್ ಟೋಟಲ್ ಟೈಮ್ ಟೇಕನ್? ಟೈಮ್ ಟೇಕನ್ ಈಸ್ T2 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಮಕ್ಕಳ ನಾವು. ಟೋಟಲ್ ಟೈಮ್ ಟೇಕನ್ ಈಸ್ T2 hours ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ದಿಸ್ ಇಂಪ್ಲೈಸ್ ಡಿ ಈಸ್ ಈಕ್ವಲ್ ಟು ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಈ ಥರ ಬರುತ್ತೆ, ವಿ ಬಾರ್ ಬಿ ಎ ಇಂಟು T2, ಅಥವಾ ದಿಸ್ ಇಂಪ್ಲೈಸ್ T2ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ T2 ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ವಿ ಬಾರ್ ಬಿ ಟು ಎ. Now what is average free speed from B to A? Average speed of Abdul from B to A ಅವರು ಕೊಟ್ಟಿದ್ದಾರೆ 30 kilometers per hour. Okay, so this is also another important equation. ಇದನ್ನು ನಾನು ಈಕ್ವೇಷನ್ ನಂಬರ್ 2 ಅಂತ ಕರಿತೀನಿ ಮಕ್ಕಳು. ನೋಡಿ, ಈಕ್ವೇಷನ್ ನಂಬರ್ 1 ಏನು ಸಿಕ್ತು ನಮಗೆ? ದಿಸ್ ಈಸ್ ಈಕ್ವೇಷನ್ ನಂಬರ್ 1. T1 is equal to D by 20 ಅಂತ ಸಿಕ್ತು. ಆ್ಯಂಡ್ ದಿಸ್ ಈಸ್ ಈಕ್ವೇಷನ್ ನಂಬರ್ 2, T2 is equal to D by 30 ಅಂತ. ಓಕೆ, ಈಗ ನೋಡಿ, ಈಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆವ್ರೇಜ್ ಸ್ಪೀಡ್ ಫಾರ್ ದಿ ಎಂಟೈರ್ ಟ್ರಿಪ್ ಫ್ರಮ್ ಎ ಟು ಬಿ ಆ್ಯಂಡ್ ಫ್ರಮ್ ಬಿ ಟು ಎ. ಸೊ ನೋಡಿ, ಆವರೇಜ್ ಸ್ಪೀಡ್ ಮತ್ತೆ ನಾನು ಬರಿತೀನಿ ಮಕ್ಕಳ ಫಾರ್ಮುಲಾ. ಆವರೇಜ್ ಸ್ಪೀಡ್ ಫಾರ್ ದಿ ಎಂಟೈರ್ ಟ್ರಿಪ್, ಓಕೆ, ಎಂಟೈರ್ ಟ್ರಿಪ್ ಅಂದರೆ ಫ್ರಮ್ ಎ ಟು ಬಿ, ಬಿ ಟು ಎ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಮಕ್ಕಳ, ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಹಿ ಟ್ರಾವೆಲ್ಸ್ ಫ್ರಮ್ ಎ ಟು ಬಿ ಆ್ಯಂಡ್ ಬ್ಯಾಕ್ ಫ್ರಮ್ ಬಿ ಟು ಎ. ಸೊ ಎ ಬಿ ಪ್ಲಸ್ ಬಿ ಎ ಅಂತ ಬರಿತೀನಿ, ಡಿವೈಡ್ ಬೈ ವಾಟ್ ಈಸ್ ದ ಟೋಟಲ್ ಟೈಮ್ ಟೇಕನ್. ಸೊ ಎ ಟು ಬಿ ಹೋಗಬೇಕು ಅಂದರೆ ಹಿ ಟೇಕ್ಸ್ T1 hours, ಬಿ ಟು ಎ ಹೋಗಬೇಕು ಅಂದರೆ ಹಿ ಟೇಕ್ಸ್ T2 hours. ಸೊ ದಿಸ್ ಈಸ್ ದ ಟೋಟಲ್ ಟೈಮ್ ಟೇಕನ್. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಆವ್ರೇಜ್ ಸ್ಪೀಡ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಆವ್ರೇಜ್ ಸ್ಪೀಡ್. ಸೊ ಇದನ್ನು ಈ ಥರ ಬರಿತೀನಿ ನಾನು, ಆವ್ರೇಜ್ ಸ್ಪೀಡ್ ಫಾರ್ ದಿ ಎಂಟೈರ್ ಟ್ರಿಪ್, ಇದು ಫಾರ್ ದಿ ಎಂಟೈರ್ ಟ್ರಿಪ್ ಈಸ್ ಈಕ್ವಲ್ ಟು, ಓಕೆ, ಸೊ ವಾಟ್ ಈಸ್ ಎ ಬಿ ಮಕ್ಕಳ? ಎ ಬಿ ಅಂತಂದರೆ ಡಿ ಕಿಲೋಮೀಟರ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಬಿ ಎ ಈಸ್ ಆಲ್ಸೋ ಡಿ ಡಿವೈಡೆಡ್ ಬೈ, ಓಕೆ, ವಾಟ್ ಈಸ್ T1 ಆ್ಯಂಡ್ T2? ನೋಡಿ, T1 ಅಂದ್ರೇನು ನೋಡಿ, ದಿಸ್ ಈಸ್ T1 ಈಸ್ ಈಕ್ವಲ್ ಟು ಡಿ ಬೈ 20. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, it is d by 20 plus what is T2? ಇಲ್ಲೇ ಇದೆ, T2 is d by 30. ಓಕೆ, ಸೊ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕಾಗತ್ತೆ ನೋಡಿ. ದಟ್ ಈಸ್ ಆವ್ರೇಜ್ ವೆಲಾಸಿಟಿ ಫಾರ್ ದಿ ಎಂಟೈರ್ ಟ್ರಿಪ್ ಈಸ್ ಈಕ್ವಲ್ ಟು ಡಿ ಪ್ಲಸ್ ಡಿ ಅಂದರೆ 2D ಅಂತ ಬರುತ್ತೆ ಮಕ್ಕಳ, 2D ಡಿವೈಡೆಡ್ ಬೈ, ಇಲ್ಲಿ ಡಿ ಬೈ 20 ಪ್ಲಸ್ ಡಿ ಬೈ 30 ಅಂತ ಇದೆ. ಓಕೆ, ಡಿನ ನಾನು ಕಾಮನ್ ತೆಗಿಬೋದು, ಕಾಮನ್ ಫ್ಯಾಕ್ಟರ್ ತೆಗಿಬೋದು, ಅವಾಗ ನನಗೆ 1/20 ಪ್ಲಸ್ 1/30 ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 2D, ನ್ಯೂಮರೇಟ್ರಲ್ಲಿ ಹಾಗೆ ಬರ್ಕೋ, ಡಿವೈಡೆಡ್ ಬೈ ಡಿ. ನೋಡಿ, 1/20 ಪ್ಲಸ್ 1/30 ಅಂತ ಇದೆ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೋದು, ಯು ಕ್ಯಾನ್ ಕ್ಯಾನ್ಸಲ್ ಡಿ ಆ್ಯಂಡ್ ಡಿ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ 1/20 ಪ್ಲಸ್ 1/30 ಆ್ಯಡ್ ಮಾಡಿ, ರ್ಯಾಷನಲ್ ನಂಬರ್ ಅಡಿಷನ್. ಐ ವಿಲ್ ಯೂಸ್ RCM. 20 ಇಂಟು 30 ಅಂದ್ರೇನು ಮಕ್ಕಳ? ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ. ಸೊ ಇಟ್ ಈಸ್ 600. 30 ಇಂಟು 1 ಈಸ್ 30 ಪ್ಲಸ್ 20 ಇಂಟು 1 ಈಸ್ 20. ಓಕೆ, ಸೊ ಅಗೇನ್ ಡಿ ಕ್ಯಾನ್ಸಲ್ ಆಗಿದೆ. ಸೊ ದಟ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ, ಓಕೆ, ನಾನು ಈ ಕಡೆ ಬರಿತೀನಿ, ಇಲ್ಲಿ ಬರಿತೀನಿ, ಇದನ್ನು ಅಳಿಸ್ಬೋಣ. ಓಕೆ, ಸೊ ಇಲ್ಲಿ ಬರಿತೀನಿ. ಸೊ ವಿ ಆವ್ರೇಜ್ ಫಾರ್ ದಿ ಎಂಟೈರ್ ಟ್ರಿಪ್ ಈಸ್ ಈಕ್ವಲ್ ಟು, ನ್ಯೂಮರೇಟ್ರಲ್ಲಿ 2 ಬರುತ್ತೆ, ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ ನೋಡಿ ಮಕ್ಕಳ, 50. 30 ಪ್ಲಸ್ 20 ಅಂದರೆ 50 ಡಿವೈಡ್ ಬೈ 600. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 ಹೋಗುತ್ತೆ, 5 1s 5 12s, ಹೌದಾ? ಓಕೆ, ಸೊ ದಟ್ ಈಸ್ ವಿ ಆವ್ರೇಜ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 1/12.
ಅಥವಾ ವಿ ಆ್ಯಾವರೇಜ್ ಫಾರ್ ದಿ ಎಂಟೈರ್ ಟ್ರಿಪ್ ಈಸ್ ಈಕ್ವಲ್ ಟು 2 ಇಂಟು 1/12ನ ರೆಸಿಪ್ರೋಕಲ್ ಮಾಡಿ 12/1. ಸೊ ಆ್ಯಾವರೇಜ್ ಸ್ಪೀಡ್ ಫಾರ್ Abdul's entire trip is 24 kilometers per hour. Kilometers per hour. Okay. So, nodi onward trip na average speed is 20. Return trip na average speed is 30 kilometers per hour. But his average speed for the entire trip is 24 kilometers per hour. ಓಕೆ, ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮಕ್ಕಳ.